ನಮಸ್ಕಾರ ಸ್ನೇಹಿತರೆ, ಎಸ್.ಎನ್.ಸಿ ಆಲ್ ಇನ್ ಒನ್ ಚಾನೆಲ್ನ ಇನ್ನೊಂದು ವಿಶೇಷ ವಿಡಿಯೋಗೆ ಸ್ವಾಗತ. ಇದು ಕನ್ನಡ ಸ್ವರಚಿತ ಸುಭಾಷಿತಗಳು. ಇಂದಿನ ಓದುವ ಮಕ್ಕಳಿಗೆ ಸುಭಾಷಿತಗಳ ಪ್ರಾಮುಖ್ಯತೆಯನ್ನು ತಿಳಿಸುವುದು, ಜೀವನದ ಅನುಭವಗಳನ್ನು ಹಂಚಿಕೊಳ್ಳುವುದು ಇದರ ಉದ್ದೇಶ. ಆದಷ್ಟು ಈ ಸುಭಾಷಿತಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಜಗತ್ತು ಜನರಿಗೆ ಹಲವು ಪಾತ್ರಗಳ ಅಭಿನಯವನ್ನು ಮಾಡಲಿಕ್ಕೆ ಇರುವ ಶಾಲೆ. ತಮ್ಮ ತಮ್ಮ ಪಾತ್ರಗಳಿಗೆ ಅನುಗುಣವಾಗಿ ಬಣ್ಣ ಬದಲಾಯಿಸುತ್ತಾರೆ, ಪಾತ್ರ ಆಡುತ್ತಾರೆ. ಬೇರೆಯವರಿಗೆ ಮಾಡಿದ ಸಹಾಯ ಮತ್ತು ಮಾಡಿದ ದಾನ ಇವೆರಡನ್ನೂ ಮರೆತು ಬಿಡಬೇಕು. ಬೇರೆಯವರಿಂದ ಪಡೆದ ಸಹಾಯ ಮತ್ತು ಪಡೆದ ದಾನವನ್ನು ಸದಾ ನೆನಪಲ್ಲಿಟ್ಕೊಳ್ಬೇಕು. ಅಹಂಕಾರ ಒಳ್ಳೆಯ ಸಂಬಂಧಗಳನ್ನು ಹಾಳು ಮಾಡುತ್ತದೆ, ದುರಹಂಕಾರ ಜೀವನವನ್ನೇ ಹಾಳು ಮಾಡುತ್ತದೆ. ಇವೆರಡನ್ನೂ ತೊರೆದು ಬದುಕೋಣ. ಕೃತಕ ನಗುವಿನಿಂದ ಕೂಡಿದ ಸಂಬಂಧಗಳು ಕಾರ್ಕೋಟಕ ವಿಷದ ಹಾಗೆ, ಅತ್ಯಂತ ವಿಷಕಾರಿ. ನಂಜು ದೇಹದಲ್ಲಿ ಏರುವ ತನಕ ಸುಳಿವು ನೀಡದೆ ಕೊಲ್ಲುತ್ತದೆ. ಎದುರಿಗೆ ಇದ್ದಾಗ ಮಾತನಾಡಲು ಧೈರ್ಯವಿಲ್ಲದವರು ಹಿಂದಿನಿಂದ ಮಾತನಾಡಿ ಸಂತೋಷ ಪಡುತ್ತಾರೆ, ಇತರರ ಮನಸ್ಸನ್ನು ಘಾಸಿಗೊಳಿಸುತ್ತಾರೆ. ಸಿರಿ ಇದ್ದಾಗ ಸೊಕ್ಕಿನಿಂದ ಮೆರೆಯುವವರನ್ನು ಜನರು ಸತ್ಕರಿಸುವುದಿಲ್ಲ. ಬಡತನದಲ್ಲಿಯೂ ಇತರರ ಕಷ್ಟಕ್ಕೆ ಆಗುವವರನ್ನು ಜನರು ಮರೆಯುವುದಿಲ್ಲ. ರಾತ್ರಿ ಆದರೆ ನಮ್ಮ ನೆರಳೇ ನಮ್ಮೊಂದಿಗೆ ಇರುವುದಿಲ್ಲ. ಹೀಗಿರುವಾಗ ಬೇರೆ ಯಾರಾದರೂ ನಮ್ಮ ಸಹಾಯಕ್ಕೆ ಬರುತ್ತಾರೆ ಎಂದು ತಪ್ಪಿಯೂ ನಿರೀಕ್ಷಿಸಬಾರದು. ಜಗತ್ತಿನ ತುಂಬ ಆಡಿಕೊಂಡು ನಗುವವರೇ ತುಂಬಿರುವಾಗ ಅಂತಹ ನಗುವಿನ ಬಗೆಗೆ ಕಣ್ಣು ಕಿವಿಗಳನ್ನು ಮುಚ್ಚಿಕೊಂಡಿರಬೇಕು. ಅವರ ಮುಂದೆ ಎಡವಿ ಬೀಳಬಾರದು. ಪ್ರಪಂಚದಲ್ಲಿ ಪ್ರತಿಯೊಂದು ಕಾರ್ಯದ ಮೌಲ್ಯವು ಅವು ಘಟಿಸುವ ಉದ್ದೇಶ, ಸಮಯ, ಕಾರಣ ಹಾಗೂ ವ್ಯಕ್ತಿಗಳ ಮೇಲೆ ನೇರವಾಗಿ ಸಂಬಂಧವನ್ನು ಹೊಂದಿಕೊಂಡಿವೆ. ಈ ಪ್ರಪಂಚದಲ್ಲಿ ಬದಲಾವಣೆಯು ಇತರರಿಂದ ಆಗಲಿ ಎಂದು ನಿರೀಕ್ಷಿಸುವುದು ಮೂರ್ಖತನದ ಪರಮಾವಧಿ. ಬದಲಾವಣೆಯನ್ನು ನಾವೇ ಪ್ರಾರಂಭಿಸಬೇಕು. 1000 ಮಾತಿನಿಂದ ವಿವರಿಸಲು ಸಾಧ್ಯವಾಗದ ವಿಷಯಗಳನ್ನು ಒಂದೇ ಒಂದು ರೇಖಾಚಿತ್ರ ವಿವರಿಸುತ್ತದೆ. ಮನಸ್ಸಿನ ಮಾತು ಕೇಳುವ ಹೃದಯ ಹುಚ್ಚು ಕುದುರೆಯಂತೆ, ಬುದ್ಧಿಯ ಮಾತು ಕೇಳುವ ಹೃದಯ ಸದಾ ಕಾಲ ಸ್ಫಟಿಕದಂತೆ ಸ್ಪಷ್ಟ. ಸ್ವಾರ್ಥದಿಂದ ಕೂಡಿದ ಸಂಬಂಧಗಳು ಸದಾಕಾಲ ತನ್ನ ಲಾಭವನ್ನೇ ಲೆಕ್ಕ ಹಾಕಿಕೊಂಡು ವ್ಯವಹರಿಸುತ್ತದೆಯೇ ವಿನಃ ಬೇರೆಯವರಿಗೆ ಅನುಕೂಲವಾಗಲಿ ಎಂದಲ್ಲ. ಕುಟಿಲ ಬುದ್ಧಿಯವರು, ಕುಹಕವಾಡುವವರು ಸದಾಕಾಲ ಬೇರೆಯವರಲ್ಲಿ ತಪ್ಪುಗಳನ್ನೇ ಹುಡುಕುತ್ತಾರೆ. ಇಂತಹವರ ಬಗ್ಗೆ ಸದಾ ಎಚ್ಚರವಾಗಿರಬೇಕು. ಅತಿ ಆಸೆ ಸದಾಕಾಲ ನೋವನ್ನೇ ಕೊಡುತ್ತದೆ. ಅತಿ ಪ್ರೀತಿ ಸದಾಕಾಲ ಅಶಾಂತಿಯ ಜೊತೆಗಿರುತ್ತದೆ. ಅತಿಮೋಹ ಸದಾಕಾಲ ವಿನಾಶವನ್ನು ತರುತ್ತದೆ. ಸುಭಾಷಿತಗಳನ್ನು ಓದಿ ಸುಮ್ಮನಿರಬೇಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸುಭಾಷಿತಗಳಿಗೊಂದು ಲೈಕ್ ಕೊಡಿ. ನಮಸ್ಕಾರ.